ರಾಜೀನಾಮೆ ಕೊಡಲ್ಲ ಸಿದ್ದರಾಮಣ್ಣ ಅವ್ರು. ಯಾಕೆ ಕೊಡಲ್ಲ ಅಂದ್ರೆ ಅವ್ರೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ರೆ ಹೇಳಿ, ಯಾಕೆ ಲೀಗಲ್ ಆಗಿ ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ. ಕಾಂಗ್ರೆಸ್ನಲ್ಲಿ ಆ ಥರ ಯಾರು ಕುತಂತ್ರ ಇಲ್ಲ, ಕಾಂಗ್ರೆಸ್ನಲ್ಲಿ ಯಾರು ಆ ರೀತಿಯಲ್ಲಿ ಇಲ್ಲ. ನಮ್ಮ ಗಮನ ಎಲ್ಲ ಒಂದೇ ಕಡೆ ಇದೆ, ಅಭಿವೃದ್ಧಿ ಕಡೆ ನಮ್ಮ ಗಮನ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಅಭಿವೃದ್ಧಿ ಮಾಡಬೇಕು ಅನ್ನೋದು ಗಮನ ಬಿಟ್ಟರೆ ಅವ್ರನ್ನ ಇಳಿಸ್ಬೇಕು, ಇವ್ರನ್ನ ಕುಂಡಿಸ್ಬೇಕು ಅನ್ನೋವಂಥದ್ದು ನಿಜವಾಗ್ಲೂ ನಾನಂದ್ರೆ ಇದು ಮೀಡಿಯಾ ಮುಂದೆ ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಾ ಇರೋ ಮಾತಲ್ಲ. ಇದು ಒರಿಜಿನಲ್ ಆಗಿ 100% ಭಾಗ ಅವ್ರು ನಿಲ್ಲಿಸ್ಬೇಕು ಅನ್ನೋ ಒಂದು ಉದ್ದೇಶ ಯಾರಿಗೂ ನಮ್ಮ ಪಕ್ಷದಲ್ಲಿ ಇಲ್ಲ, ಏನೂ ಇಲ್ಲ. ಇಲ್ಲ, ಖಂಡಿತವಾಗ್ಲೂ ಈ ರೀತಿಯಲ್ಲಿ ಆಗ್ತಾ ಇರೋದು ಸರ್ಕಾರದ ವರ್ಚಸ್ಸಿಗೆ, ಮುಖ್ಯಮಂತ್ರಿಗಳ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಾ. ಅದನ್ನ ನಾವೇನು ತಪ್ಪು ಮಾಡಿಲ್ಲ. ಸಿದ್ದರಾಮಣ್ಣ ಅವರು ಏನು ತಪ್ಪು ಮಾಡಿಲ್ಲ. ಇವಾಗ ತಪ್ಪು ಮಾಡಿದ್ರೆ ಸರ್ಕಾರಕ್ಕೆ ಈ ಧಕ್ಕೆ ಆಗುತ್ತೆ, ವರ್ಚಸ್ ಕಮ್ಮಿ ಆಗುತ್ತೆ ಅನ್ಕೋಬಹುದು. ಏನೋ ತಪ್ಪು ಮಾಡಿಲ್ಲ. ನೀವೇ ಹೇಳಿ ಸರ್, ಪತ್ರಕರ್ತರು ಹೇಳಿ ಸರ್, ಅವ್ರೇನಾದ್ರೂ ಅವ್ರ ಸರ್ಕಾರ ಇದ್ದಾಗ ಏನಾದ್ರು ಮಾಡಿದಾರ ಸರ್? ಸುಮ್ಮನೆ ಏನಾದ್ರು ಕೊಟ್ಟಿದ್ದಾರೆ ಹೋದ್ರೆ ಹೋಗ್ಲಿ. 3.5 ಎಕರೆ ಜಮೀನು ತಗೊಂಡಿದ್ದಾರೆ, 30,000 ಚಿಲ್ಲರೆ ಅಡಿ ಏನೋ ಕೊಟ್ಟಿದ್ದಾರೆ ಜಾಗ. ಅದನ್ನು ಕಮ್ಮಿ ಕೊಟ್ಟಿದ್ದಾರೆ. 50-50 ಲೆಕ್ಕದಲ್ಲಿ ಅದು ಕಮ್ಮಿನೇ ಲೆಕ್ಕ ಹೇಳಕ್ ಹೋದ್ರೆ ಅವ್ರು ಕೊಟ್ಟಿರೋದು. ಹಂಗೂ ಹೇಳ್ಬಿಟ್ರು ನನ್ನ ಜಮೀನು ನಮ್ಗೆ ವಾಪಸ್ ಕೊಟ್ಬಿಟ್ರೆ ನಮ್ಮ ಮಿಸಸ್ದು, ನಿಮ್ಮ ಸೈಟ್ಗಳು ನೀವು ವಾಪಸ್ ಕೊಡಿ. ಇಲ್ಲ, ನಿಮ್ಮ ಸೈಟ್ಗಳು ನೀವು ವಾಪಸ್ ತಗೊಂಡು ಆ ಜಮೀನು ಬರ್ತೀವತ್ತು 60 ಕೋಟಿ ಇದೆ, 60 ಕೋಟಿ ದುಡ್ಡು ಕೊಟ್ಬಿಡಿ ಅಂತಲೂ ಹೇಳಿದ್ರು. ಇದಕ್ಕಿಂತ ಇನ್ನೇನು ಹೇಳ್ಬೇಕು ಸರ್?